ನಮಸ್ಕಾರ ಸ್ನೇಹಿತರೆ, ನಿಮಗೆಲ್ಲ ಮಮತಾ ಡಿಸೈನ್ಸ್ಗೆ ಸ್ವಾಗತ. ನಾನು ಮಮತಾ ಶಂಕರಿ. ಇವತ್ತೊಂದು ಸುಂದರವಾದಂತಹ ಒಂದು ಬ್ರೈಡಲ್ ಸಾರಿ ಕುಚ್ಚು ಡಿಸೈನ್ ತೋರಿಸ್ಕೊಡ್ತಾ ಇದ್ದೀನಿ. ತುಂಬ ಚೆನ್ನಾಗಿದೆ. ಇದು ಹೊಸ ರೀತಿ ಡಿಸೈನ್, ಇದು ನ್ಯೂ ಡಿಸೈನು. ಇದಕ್ಕೆ ನಾನು ಈ ಥರದ 2 ಕಲರು 6 ಎಳೆ ದಾರನ ತೊಗೊಂಡಿದ್ದೀನಿ. 6 ಎಳೆ ದಾರ ಮಾಡಿಕೊಂಡು 2 ಕಲರ್ ತೊಗೊಂಡಿದ್ದೀನಿ. ಸ್ಯಾಂಪಲಲ್ಲಿ ಮಾಡಿ ತೋರಿಸ್ತಾ ಇದ್ದೀನಿ. ಆಮೇಲೆ ಸ್ಮಾಲ್ ಬೀಡ್ಸ್ ಮಾತ್ರ ಉಪಯೋಗಿಸ್ತಾ ಇದ್ದೀನಿ. ತುಂಬ ಚೆನ್ನಾಗಿಯೂ ಇದೆ, ಮಾಡೋದು ಸುಲಭವಾಗಿಯೇ ಇದೆ. ಬ್ರೈಡಲ್ ಸಾರಿ ಕುಚ್ಚು ಡಿಸೈನ್ ಇದು. ಕೊನೆವರೆಗೂ ನೋಡಿ ಗೊತ್ತಾಗುತ್ತೆ ನಿಮಗೆ ಡಿಸೈನು. ಫಸ್ಟು ದಾರ ಲಾಕ್ ಮಾಡಿಕೊಡ್ತಾ ಇದ್ದೀನಿ. ನಾನಿಲ್ಲಿ ಸ್ಯಾಂಪಲಲ್ಲಿ ಮಾಡಿ ತೋರಿಸ್ತಾ ಇದ್ದೀನಿ. ನೀವು ಸಾರಿಗಳಿಗೆ ಮಾಡ್ಬೋದು ಇದನ್ನು. ಈ ಥರ ಡಬಲ್ ಲಾಕ್ ಮಾಡ್ತಾಯಿದ್ದೀನಿ. 2 ಸಿಂಗಲ್ ಕ್ರೋಶೆ ಹತ್ರನೇ ಮಾಡ್ಕೊಳ್ತಾ ಇದ್ದೀನಿ. ಒಂದೇ ಜಾಗದಲ್ಲಿ 2 ಸಿಂಗಲ್ ಕ್ರೋಶೆ. ಆಮೇಲೆ 3 ಚೈನ್ ಮಾಡ್ಕೊಳ್ತಾ ಇದ್ದೀನಿ. ಫಸ್ಟು 3 ಚೈನ್ ಮಾಡಿಕೊಂಡು ಅದು ಎಲ್ಲಿಗೆ ಬರುತ್ತೆ ನೋಡಿಕೊಂಡು ಅಲ್ಲಿ ಲಾಕ್ ಮಾಡ್ಕೊಳ್ಳಿ. ಈ ಥರ. ಆಮೇಲೆ ಮತ್ತೆ 3 ಚೈನ್ ಮಾಡ್ಕೊಳ್ಳಿ. 1 2 3 ಚೈನ್ ಮಾಡಿ ಎಲ್ಲಿಗೆ ಬರುತ್ತೆ ನೋಡಿಕೊಂಡು ಅದನ್ನು ಬಟ್ಟೆಗೆ ಲಾಕ್ ಮಾಡಿ. ಮತ್ತೆ 3 ಚೈನು, 3 ಸಾರಿ 3 ಚೈನು. ಡಬಲ್ ಆರ್ಚ್ ಕುಚ್ಚು ಕ್ರೋಶೆ ಬೇಸು, ಡಬಲ್ ಆರ್ಚ್ ಕುಚ್ಚಿಗೆ ಮಾಡೋಂಥ ಬೇಸು ನಾನು ಎಲ್ಲ ಡಿಸೈನ್ಗಳಲ್ಲೂ ಬ್ರೈಡಲ್ ಡಿಸೈನ್ಗಳಿಗೆಲ್ಲ ಇದೇ ರೀತಿ ಬೇಸ್ ಹಾಕ್ಕೊಂಡಿರೋದು ನೀವು ನೋಡಿರ್ಬೋದು. ಬೇರೆ ನನ್ನ ಡಿಸೈನ್ಗಳು ನೋಡಿದರೆ ಗೊತ್ತಾಗುತ್ತೆ ಪ್ಯಾಟರ್ನು. ನಾನು ಇದೇ ಪ್ಯಾಟರ್ನಲ್ಲಿ ಮಾಡ್ತಾಯಿರೋದು. ಕನ್ಫ್ಯೂಸ್ ಆಗಲ್ಲ ಅಂತ ಕಲಿಯೋರಿಗೆ ಸುಲಭ ಅಂತ ನಾನು ಈ ಥರ ಮಾಡ್ತಾಯಿದ್ದೀನಿ. ಈಗ 3 ಸಾರಿ 3 ಚೈನ್ ಆದಮೇಲೆ ಈಗ 6 ಚೈನ್ ಹಾಕ್ಕೊಳ್ತಾ ಇದ್ದೀನಿ. 4 5 6 ಚೈನ್ ಹಾಕ್ಕೊಂಡಿದ್ದೀನಿ. 6 ಚೈನ್ ಹಾಕ್ಕೊಂಡು ಅದು ಸ್ವಲ್ಪ ಲೂಸಾಗಿ ಲಾಕ್ ಮಾಡ್ಕೋಬೇಕು. ಇದುವರೆಗೆ ಎಲ್ಲಿ ಬರುತ್ತೋ ಅಲ್ಲೇ ಲಾಕ್ ಮಾಡಿರೋದಲ್ವ 3 ಚೈನನ್ನು. ಇದು 6 ಚೈನು, ಇದು ಆರ್ಚಿಗಿರೋದು ಸ್ವಲ್ಪ ಲೂಸು. ನೀವು ಪೀಕೋ ಮಾಡಿರ್ತೀರಲ್ವ ಸಾರಿ, ಅದರಲ್ಲಿ ಎಲ್ಲಿವರೆಗೆ ಬರುತ್ತೆ ಅಂತ ನೋಡ್ಕೊಳ್ಳಿ 6 ಚೈನು. ಅದರಿಂದ ಒಂದು ಇದು ಸ್ಟಿಚ್ ಒಳಗಡೆ ಅಂದರೆ ಸ್ವಲ್ಪ ಒಳಗಡೆ ಲೂಸಾಗಿ ಲಾಕ್ ಮಾಡ್ಕೋಬೇಕು ನೀವು. ಅಂದರೆ ನಿಮಗೆ ಮಾರ್ಕಿಗೆ ನೀವು ಆ ಪೀಕೋ ಸ್ಟಿಚ್ಗಳನ್ನು ಉಪಯೋಗಿಸ್ಕೋಬೋದು ಒಂದೇ ರೀತಿ ಬರೋಕ್ಕೆ. ಸೀರೆಗಳಲ್ಲಿ ಪೀಕೋ ಇರುತ್ತಲ್ವ ಅದನ್ನು. ಈಗ ಅದಾದಮೇಲೆ 5 ಸಾರಿ 3 ಚೈನು. ಸ್ಟಾರ್ಟಿಂಗ್ ಮತ್ತು ಎಂಡಿಂಗ್ ಮಾತ್ರ 3 ಸಾರಿ, ಮಿಡ್ಲಲ್ಲೆಲ್ಲ 5 ಸಾರಿ ಮಾಡ್ಕೊಳ್ಳೋದು. ಇದು ನಾನು ಯಾವಾಗಲೂ ಮಾಡ್ತೀನಿ. ಕನ್ಫ್ಯೂಸ್ ಆಗಲ್ಲ ನೋಡಿ. ಯಾವುದೇ 1 ಸಾರಿ 3 1 ಸಾರಿ 4 ಆ ಥರ ಎಲ್ಲ ಏನಿಲ್ಲ. ಆರ್ಚಿಗೆ ಮಾತ್ರ ಇಲ್ಲಿ 6 ಚೈನ್ ಹಾಕ್ಕೊಂಡಿದ್ದೀನಿ. ಉಳಿದಿರೋ ಕಡೆ ಎಲ್ಲ 3 ಚೈನೆ. ಆರ್ಚಿಗೆ ಹಾಕಿರೋ 6 ಚೈನ್ ಆದಮೇಲೆ 5 ಸಾರಿ 3 ಚೈನ್ ಮಾಡ್ಕೋಬೇಕು ನೀವು. ಈ ಥರ 2 3 ಇದನ್ನು ಬಟ್ಟೆಗಾಳ್ತ ನೋಡ್ಕೊಂಡು ಲಾಕ್ ಮಾಡ್ತಾ ಹೋಗೋದು. ಮತ್ತೆ 3 ಚೈನು ಲಾಕು. ಇನ್ನೊಂದು ಸಾರಿ 3 ಚೈನು ಲಾಕು. ಅಂದರೆ 5 ಸಾರಿ 3 ಚೈನ್ ಆಗುತ್ತೆ ನೋಡಿ. 1 2 3 4 5 ಸಾರಿ ಇದೆ. ಇನ್ನೀಗ ಆರ್ಚಿಗೆ 6 ಚೈನ್ ಮಾಡ್ಕೊಳ್ಳಿ. 1 2 3 4 5 6 ಇದು ಎಲ್ಲಿವರೆಗೆ ಬರುತ್ತೆ ಅಂತ ನೋಡ್ಕೊಳ್ಳಿ. ಆ ಪೀಕೋ ಸ್ಟಿಚ್ಚಿಂದ ಒಂದು ಸ್ಟಿಚ್ ಒಳಗಡೆ ನೋಡಿಕೊಂಡು, ನಿಮ್ಮ ಸೀರೆಯಲ್ಲಿ ಪೀಕೋ ಸ್ಟಿಚ್ ಹೇಗೆ ದೂರದಲ್ಲಿ ಇದೆ ಅಂತ ನೋಡಿಕೊಂಡು ಒಂದು ಸ್ಟಿಚ್ಚು ಅಥವಾ ಅರ್ಧ ಸ್ಟಿಚ್ಚು, ದೂರ ಇದ್ದರೆ ಅರ್ಧ ಸ್ಟಿಚ್ಚು, ಈ ಥರ ಒಂದೇ ರೀತಿ ಬರುತ್ತೆ. ಆಗ ಎಲ್ಲನೂ ಒಂದೇ ರೀತಿ ಬರುತ್ತೆ. ಯಾಕಂದರೆ ಪೀಕೋ ಸ್ಟಿಚ್ ಒಂದೇ ರೀತಿ ಇರುತ್ತೆ ನೋಡಿ ಸೀರೆಗಳಲ್ಲಿ, ಅದಕ್ಕೆ ಈ ಥರ ಮಾಡ್ಕೊಳ್ಳಿ. ಮತ್ತು ಈಗ ಅಲ್ಲಿ ದಾರ ಕಟ್ ಮಾಡಿ ಮತ್ತೆ ಸೇರಿಸ್ಕೊಂಡಿದ್ದೀನಿ. ಸ್ಟಾರ್ಟಿಂಗಲ್ಲಿ ಲಾಕ್ನ ಒಳಗಡೆನೇ 2 ಸತಿ ಲಾಕ್ ಮಾಡ್ಕೊಂಡು ಸೇರಿಸ್ಕೊಳ್ತಾ ಇದ್ದೀನಿ. ಮತ್ತೆ 3 ಚೈನ್ ಮಾಡ್ಕೊಳ್ಳಿ. ಸ್ಟಾರ್ಟಿಂಗಿಂದು 3 ಚೈನ್ ಮಾಡಿ ಅದರ ಲಾಕಲ್ಲಿ ಲಾಕ್ ಮಾಡಿ. ನೀವು ದಾರ ಕಟ್ ಮಾಡ್ದೇನೂ ಮಾಡ್ಬೋದು. ಬ್ಯಾಕ್ ಸೈಡಿಂದ, ಸೀರೆ ಬ್ಯಾಕ್ ಸೈಡಿಂದ ಬೇಸ್ ಚೈನ್ ಹಾಕ್ಕೊಂಡ್ರೆ, ಫಸ್ಟ್ ಚೈನ್ಗಳಿಗೆ ಹಾಕಿದ್ದೀವಲ್ವ ನಾವು 3 ಚೈನು 6 ಚೈನು, ಅದನ್ನು ಬ್ಯಾಕ್ ಸೈಡಿಂದ ಸ್ಟಾರ್ಟ್ ಮಾಡಿ ಆವಾಗ ಟರ್ನ್ ಮಾಡಿ ಫ್ರಂಟ್ ಸೈಡಿಗೆ ಬರ್ಬೋದು. ನಾನಿದು ಫ್ರಂಟ್ ಸೈಡಿಂದಲೇ ಮಾಡಿರೋದ್ರಿಂದ ಅಲ್ಲಿ ಎಂಡಲ್ಲಿ ದಾರ ಕಟ್ ಮಾಡಿದ್ದೀನಿ. ಮತ್ತು ಸ್ಟಾರ್ಟಿಂಗಲ್ಲಿ ಮಾಡಿಬಿಟ್ಟು ಈಗ ನೋಡಿ 6 ಚೈನ್ನ ಪಕ್ಕದ 3 ಚೈನ್ ಇದೆಯಲ್ವ, ಅಲ್ಲಿ ಒಂದು ಸಿಂಗಲ್ ಕ್ರೋಶೆ ಹಾಕ್ಕೊಂಡು ಈ 6 ಚೈನ್ನ ಮೇಲೆ ಆರ್ಚ್ ಮಾಡ್ಕೊಳ್ತಾ ಇದ್ದೀನಿ. ಫಸ್ಟ್ ಡಬಲ್ ಕ್ರೋಶೆ ಮಾಡಿ ಒಂದು ಸ್ಮಾಲ್ ಬೀಡ್ ಸೇರಿಸ್ಕೊಳ್ತಾ ಇದ್ದೀನಿ. ಇದು ಸೆಕೆಂಡ್ ಸ್ಟೆಪ್ಪು. ಫಸ್ಟಿಗೆ 2-3 ಚೈನ್ ಹಾಗೆ ಮಾಡ್ಕೊಂಡಿದ್ದೀನಿ. 3 ಚೈನಲ್ಲಿ ಸಿಂಗಲ್ ಕ್ರೋಶೆ ಹಾಕ್ಕೊಂಡು ಈ 6 ಚೈನ್ ಮಾಡಿದ್ದೀವಲ್ವ ಲೂಸಾಗಿ ಸೇರಿಸಿರೋದು, ಅಲ್ಲಿ
ಡಬಲ್ ಕ್ರೋಶೆ ಮಾಡಿ ಬೀಡ್ ಸೇರಿಸಿ ಇನ್ನೊಂದು ಡಬಲ್ ಕ್ರೋಶೆ ವಿದೌಟ್ ಬೀಡ್ ಮಾಡ್ತಾಯಿದ್ದೀನಿ. ಈಗ ಮತ್ತೆ ಒಂದು ಡಬಲ್ ಕ್ರೋಶೆ ಮೂರನೇದು ಇಲ್ಲಿ ಬೀಡ್ ಸೇರಿಸ್ತಾ ಇದ್ದೀನಿ. ಅಂದರೆ ಒಂದು ಬಿಟ್ಟು ಒಂದಕ್ಕೆ ಬೀಡ್ ಸೇರಿಸ್ಕೊಳ್ತಾ ಇದ್ದೀನಿ. ಫಸ್ಟ್ ಡಬಲ್ ಕ್ರೋಶೆ ಮಾಡಿ ಬೀಡ್ ಸೇರಿಸಿದೆ ಸ್ಮಾಲ್ ಬೀಡು. ಆಮೇಲೆ ಈಗ ಎರಡನೇದು ಮಾಡಿ ಬೀಡ್ ಸೇರಿಸ್ಕೊಂಡಿಲ್ಲ, ಮೂರನೇದು ಮಾಡಿ ಸೇರಿಸ್ಕೊಳ್ತಾ ಇದ್ದೀನಿ. ನೋಡಿ ಈಗ ಬೀಡ್ ಸೇರಿಸ್ಕೊಂಡೆ. ಈಗ ನೆಕ್ಸ್ಟು ವಿದೌಟ್ ಬೀಡ್ ಮಾಡ್ತಾಯಿದ್ದೀನಿ ಪ್ಲೇನು ಡಬಲ್ ಕ್ರೋಶೆ. ನೆಕ್ಸ್ಟು ಡಬಲ್ ಕ್ರೋಶೆ ಮಾಡಿಬಿಟ್ಟು ಒಂದು ಬೀಡ್ ಸೇರಿಸ್ತಾ ಇದ್ದೀನಿ. ಅಂದರೆ ಒಂದು ಬಿಟ್ಟು ಒಂದಕ್ಕೆ ಬೀಡ್ ಸೇರಿಸ್ತಾ ಇದ್ದೀನಿ. ಈ ರೀತಿ ಮಾಡ್ಕೊಳ್ಳಿ. ಸಾಮಾನ್ಯವಾಗಿ 6 ಮೇಯ್ನ್ ನಾರ್ಮಲ್ ಡಬಲ್ ಕ್ರೋಶೆ ಏನು ಬೀಡ್ ಹಾಕದೆ ಮಾಡಿದರೆ 6 ಚೈನ್ ಹಾಕಿದರೆ ನೀವು ಅದರಲ್ಲಿ 12 ಡಬಲ್ ಕ್ರೋಶೆ ಬರುತ್ತೆ. ಇಲ್ಲಿ ನಾನು ಬೀಡ್ ಸೇರಿಸೋದ್ರಿಂದ ಅಷ್ಟು ಬರಲ್ಲ, ಯಾಕಂದರೆ ಬೀಡ್ ಇರುತ್ತಲ್ವ, ಬೀಡ್ ಜಾಗ ತಗೊಳುತ್ತೆ, ಅದರಿಂದ ಕಡಿಮೆ ಬರುತ್ತೆ. 4-5 ಬೀಡ್ ಬರುತ್ತೆ, ಅಂದರೆ 10 ಡಬಲ್ ಕ್ರೋಶೆ ಹಾಕಿರ್ತೀನಿ ನಾನು. 10 ಅಥವಾ 11 ಬರ್ಬೋದು ನಿಮಗೆ, ಆ ಥರ 10 ಇರುತ್ತೆ. ಇದು ಎಂಡಲ್ಲಿ ವಿದೌಟ್ ಬೀಡ್ ಬರಬೇಕು. ನೋಡಿ ಈಗ ಮತ್ತೆ ಬೀಡ್ ಸೇರಿಸ್ಕೊಳ್ತಾ ಇದ್ದೀನಿ. ಒಂದು ಬೀಡ್ ಸೇರಿಸ್ಕೊಂಡಿದ್ದೀನಿ, ಒಂದು ಪ್ಲೇನ್ ಮಾಡ್ಕೊಂಡಿದ್ದೀನಿ, ಒಂದು ಬೀಡ್ ಸೇರಿಸ್ಕೊಂಡಿದ್ದೀನಿ, ಒಂದು ಪ್ಲೇನ್ ಮಾಡಿದ್ದೀನಿ, ಹಾಗೆ ಮಾಡ್ತಾ ಹೋಗ್ತಾ ಇದ್ದೀನಿ. ಈಗ ಬೀಡ್ ಸೇರಿಸಿದ್ದೀನಿ. ನೆಕ್ಸ್ಟು ಒಂದು ವಿದೌಟ್ ಬೀಡ್ ಡಬಲ್ ಕ್ರೋಶೆ ಈ ಥರ ಮಾಡ್ಕೋಬೇಕು. ಎಂಡು ವಿದೌಟ್ ಬೀಡ್ ಇರಬೇಕು. ನೋಡಿ 5 ಬೀಡ್ ಬಂದಿದೆ, ಅಂದರೆ 10 ಡಬಲ್ ಕ್ರೋಶೆ ಬಂದಿದೆ. ಎಂಡಲ್ಲಿ ವಿದೌಟ್ ಬೀಡ್ ಡಬಲ್ ಕ್ರೋಶೆ ಸೇರಿಸ್ಕೋಬೇಕು, ನೀವು ಮಾಡ್ಕೋಬೇಕು, ಹಾಗಾದ್ರೆ ಚೆನ್ನಾಗಿರುತ್ತೆ. ಈ ಥರ ಇದು ಪುಟ್ಟದಾದ ಆರ್ಚ್ ಬರುತ್ತೆ. ಇದನ್ನು ಈಗ ನೆಕ್ಸ್ಟ್ 3 ಚೈನಲ್ಲಿ ಲಾಕ್ ಮಾಡಿ, ಆಮೇಲೆ ಲಾಕಲ್ಲಿ ಲಾಕ್ ಮಾಡಿ, ಆಮೇಲೆ ಉಳಿದಿರೋ 3 ಚೈನ್ಗಳು ಹಾಗೆ ಮಾಡ್ಕೋಬೇಕು. ನೋಡಿ ಈ ಥರ ಆರ್ಚ್ ಬರುತ್ತೆ, ಪುಟ್ಟದಾದ ಆರ್ಚು. ನೆಕ್ಸ್ಟ್ 3 ಚೈನು ಲಾಕು, ಅದರ ನೆಕ್ಸ್ಟ್ 3 ಚೈನು ಲಾಕು, 1 2 3 ಲಾಕು, ಅದರ ನೆಕ್ಸ್ಟ್ 3 ಚೈನು ಲಾಕು, ಅದರ ನೆಕ್ಸ್ಟು 3 ಚೈನ್ ಇದೆ, ಅಲ್ಲಿ ಸಿಂಗಲ್ ಕ್ರೋಶೆ ಹಾಕ್ಕೊಂಡು ಅದರ ನೆಕ್ಸ್ಟ್ 6 ಚೈನಲ್ಲಿ ಅಲ್ಲಿ ಆರ್ಚ್ ಮಾಡಬೇಕಲ್ವ, ಆರ್ಚಿಗಿಂತ ಮೊದಲಿನ 3 ಚೈನಲ್ಲಿ ಸಿಂಗಲ್ ಕ್ರೋಶೆ ಮತ್ತು ಆರ್ಚು. ಆ 6 ಚೈನ್ ಇದೆಯಲ್ವ ಲೂಸ್ ಹಾಕಿರೋದು, ಅಲ್ಲಿ ಡಬಲ್ ಕ್ರೋಶೆ ಹಾಕಿ ಈಗ ಬೀಡ್ ಸೇರಿಸಿ ಮತ್ತು ಡಬಲ್ ಕ್ರೋಶೆ ವಿದೌಟ್ ಬೀಡ್ ಮಾಡಿ ಆ ಥರ ಮುಂದುವರ್ಸ್ಕೊಂಡು ಹೋಗಿ. ನೋಡಿ ಈ ಥರ ಮಾಡಿದ್ದೀನಿ. ಈಗ ಎಂಡಿಗೆ ಬಂದಿದ್ದೀನಿ. ಎಂಡಲ್ಲಿ ಇನ್ನೀಗ 3 ಚೈನ್ ಲಾಸ್ಟಲ್ಲಿ ಉಳಿದಿದೆ. ಆ 3 ಚೈನ್ ಮಾಡಿಕೊಂಡು ಬಟ್ಟೆಗೆ ಲಾಕ್ ಮಾಡ್ಕೊಳ್ಳಿ. ಯಾಕಂದರೆ ನಾವು ಲಾಸ್ಟು ಅದರಲ್ಲಿ ನಾನು ದಾರ ಕಟ್ ಮಾಡಿದ್ದೀನಲ್ವ, ಅಲ್ಲಿ ಲೂಸ್ ಇರುತ್ತೆ, ನಾವು ಇದರಲ್ಲಿ ಹಾಕೋಕ್ಕಾಗಲ್ಲ. ನೀವು ದಾರ ಕಟ್ ಮಾಡಿಲ್ಲ ಅಂದರೆ ಮಾಡ್ಕೋಬೋದು. ಈಗ 3 ಚೈನ್ ಇದ್ರದ್ದು ಮಾಡಿದ್ದೀನಿ, 1 ಚೈನು ಟರ್ನಿಂಗ್ ಚೈನು ಕೂಡ, ಅಂದರೆ 4 ಚೈನ್ ಮಾಡ್ಕೋಬೇಕು. ಟರ್ನ್ ಮಾಡುವಾಗ ಯಾವಾಗಲೂ 1 ಚೈನ್ ಎಕ್ಸ್ಟ್ರಾ ಮಾಡ್ಕೋಬೇಕು. ಮಾಡಿ ಆ 3 ಚೈನ್ ಲಾಕಲ್ಲಿ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಆಮೇಲೆ ನೆಕ್ಸ್ಟು 3 ಚೈನ್ ಇದೆ, ಅದನ್ನು ಹಾಗೆ ಮಾಡ್ಕೋಬೇಕು. 1 2 3 ಚೈನ್ ಮಾಡಿ ಅದರ ಲಾಕಲ್ಲೇ ಲಾಕ್ ಮಾಡಿದ್ದೀನಿ. ಈಗ ಆ ಬೀಡ್ ಪಕ್ಕನೇ ಸ್ಟಾರ್ಟಿಂಗಲ್ಲಿ ಗ್ಯಾಪ್ ಇರುತ್ತೆ, ಅಲ್ಲಿ ಒಂದು ಸಿಂಗಲ್ ಕ್ರೋಶೆ ಹಾಕಿ 1 2 3 ಚೈನ್ ಹಾಕಿ, ಬೀಡ್ ಆದಮೇಲೆ ಪ್ಲೇನ್ ಡಬಲ್ ಕ್ರೋಶೆ ಇದೆಯಲ್ವಾ, ಫಸ್ಟಿಗೆ ಈಗ ನಿಮಗೆ ಪ್ಲೇನ್ ಡಬಲ್ ಕ್ರೋಶೆ ಸಿಕ್ಕಿರುತ್ತೆ, ಅಲ್ಲಿ ಸಿಂಗಲ್ ಕ್ರೋಶೆ ಹಾಕಿ 3 ಚೈನ್ ಹಾಕಿ ಬೀಡ್ 4 ಕಡೆ ಪ್ಲೇನ್ ಡಬಲ್ ಕ್ರೋಶೆಯಲ್ಲಿ ಲಾಕ್ ಮಾಡ್ಕೋಬೇಕು. ಈ ಥರ ಮತ್ತೆ 3 ಚೈನ್ ಮಾಡಿ ಆ ಬೀಡ್ ಆದಮೇಲೆ ನೆಕ್ಸ್ಟ್ ಡಬಲ್ ಕ್ರೋಶೆ ಇರುತ್ತಲ್ವ ಮಿಡ್ಲಲ್ಲಿ ಒಂದು ವಿದೌಟ್ ಬೀಡ್ ಮಾಡಿದ್ದೀವಲ್ವ ನಾವು, ಅಲ್ಲಿ ಲಾಕ್ ಮಾಡ್ತಾ ಹೋಗಬೇಕು. 3 ಚೈನು ವಿದೌಟ್ ಬೀಡ್ ಡಬಲ್ ಕ್ರೋಶೆಯಲ್ಲಿ ಲಾಕ್, ಈ ಥರ ಮಾಡ್ಕೊಂಡು ಹೋಗಿ. 3 ಚೈನು ಬೀಡ್ ಆದಮೇಲೆ ನೆಕ್ಸ್ಟು ವಿದೌಟ್ ಬೀಡಲ್ಲಿ ಲಾಕ್, ಮತ್ತು 3 ಚೈನು ಮತ್ತು ವಿದೌಟ್ ಬೀಡಲ್ಲಿ ಲಾಕ್. ಅಲ್ಲಿ ಲಾಸ್ಟಲ್ಲಿ ಎಂಡಲ್ಲಿ ಸ್ವಲ್ಪ ಜಾಗ ಇರುತ್ತೆ, ಅಲ್ಲಿ ಲಾಕ್ ಮಾಡ್ಕೋಬೇಕು ನೀವು. ಆಮೇಲೆ ನೆಕ್ಸ್ಟ್ 3 ಚೈನಲ್ಲಿ ಅಲ್ಲೇ ಪಕ್ಕದ ಲಾಕ್ ಇದೆಯಲ್ವ, ಲಾಕಲ್ಲಿ ಲಾಕ್ ಮಾಡ್ಕೊಳ್ಳಿ. ನೆಕ್ಸ್ಟು 3 ಚೈನ್ ಹಾಗೆ ಮಾಡಿಕೊಂಡು ಮುಂದೆಲ್ಲ ಮಾಡಿಕೊಂಡು ಹೋಗಿ. 3 ಚೈನು
ಲಾಕು ಈ ಥರ ಮಾಡಿಕೊಂಡು ಎಂಡ್ ಮಾಡ್ಕೊಂಡು ಹೋಗಿ. ನೋಡಿ ಬ್ಯಾಕ್ ಸೈಡಿಂದ ಹಾಕಿರೋದು ನಾನು ಚೈನು, ಫ್ರಂಟ್ ಸೈಡಲ್ಲಿ ಈ ಥರ ಬರುತ್ತೆ. ಈ ಥರ ಎಂಡ್ವರೆಗೆ ಮಾಡಿ ದಾರ ಕಟ್ ಮಾಡಿ. ಈಗ ಇನ್ನೊಂದು ಕಲರ್ ದಾರ ಸೇರಿಸ್ಕೊಂಡಿದ್ದೀನಿ. ಸ್ಟಾರ್ಟಿಂಗಲ್ಲಿ ಲಾಕಲ್ಲಿ ಲಾಕ್ ಮಾಡಿದ್ದೀನಿ. ಫಸ್ಟು 3 ಚೈನನ್ನು ಅದರ ಲಾಕಲ್ಲಿ ಲಾಕ್ ಮಾಡ್ಕೊಳ್ಳಿ. ಇದಾದಮೇಲೆ ನೆಕ್ಸ್ಟ್ 3 ಚೈನ್ ಇರುತ್ತಲ್ವಲ್ಲಿ ಅಲ್ಲಿ ಒಂದು ಸಿಂಗಲ್ ಕ್ರೋಶೆ ಹಾಕ್ಕೊಂಡು, ಈಗ ಆ 3 ಚೈನ್ಗಳು ಬೀಡ್ನ ಬ್ಯಾಕ್ ಸೈಡ್ 3 ಚೈನ್ ಇರುತ್ತಲ್ವ, ಈಗ ನಾವು ಬ್ಯಾಕ್ ಸೈಡಿಂದ ಹಾಕ್ಕೊಂಡು ಬಂದಿರೋದು ಅಲ್ಲಿ ಪೆಟಲ್ಸ್ ಮಾಡ್ಕೊಳ್ತಾ ಇದ್ದೀನಿ. ಒಂದು ಸಿಂಗಲ್ ಕ್ರೋಶೆ ಹಾಕ್ಕೊಳ್ಳಿ ಆ 3 ಚೈನ್ಸಲ್ಲಿ. ಬೀಡ್ನ ಬ್ಯಾಕ್ ಸೈಡಲ್ಲಿ 3 ಚೈನ್ಸ್ ಇದೆಯಲ್ವಾ, ಈಗ ನಾವು ಹಾಕ್ಕೊಂಡು ಬಂದಿರೋದು ಬ್ಯಾಕ್ ಸೈಡಿಂದ ಅದು ಸಿಂಗಲ್ ಕ್ರೋಶೆ ಹಾಕಿಬಿಟ್ಟು 2 ಚೈನ್ ಮಾಡ್ಕೊಳ್ಳಿ. ಇದೊಂದು ಡಬಲ್ ಕ್ರೋಶೆ ಈಕ್ವಲ್ ಆಯಿತು. ಈಗ ಅಲ್ಲೇ ಇನ್ನೊಂದು ಡಬಲ್ ಕ್ರೋಶೆ ಮಾಡ್ಕೊಳ್ಳಿ ಆ 3 ಚೈನಲ್ಲಿ. ಈ ಥರ 2ನೇ ಡಬಲ್ ಕ್ರೋಶೆ ಆದಮೇಲೆ ಅದರಲ್ಲಿ ಒಂದು ಸ್ಮಾಲ್ ಬೀಡ್ ಸೇರಿಸ್ಕೊಳ್ತಾ ಇದ್ದೀನಿ. ಮತ್ತೆ ಡಬಲ್ ಕ್ರೋಶೆ ಮಾಡ್ಕೊಳ್ಳಿ ಅಲ್ಲೇ ಇನ್ನೊಂದು, ಮತ್ತೆ 2 ಚೈನ್ ಮಾಡ್ಕೊಳ್ಳಿ. 2 ಚೈನ್ ಮಾಡಿಕೊಂಡು ಅದೇ ಇದರಲ್ಲಿ 3 ಚೈನಲ್ಲಿ ಸಿಂಗಲ್ ಕ್ರೋಶೆ ಹಾಕಿ ಸೇರಿಸ್ಕೊಳ್ಳಿ. ಇದೀಗ ಒಂದು ಸ್ಮಾಲ್ ಪೆಟಲ್ ಥರ ಶೇಪ್ ಬರುತ್ತೆ. ನೆಕ್ಸ್ಟ್ 3 ಚೈನ್, ಮತ್ತೆ ಪ್ರತಿ ಬೀಡ್ನ ಹಿಂದೆನೂ 3 ಚೈನ್ ಇದೆಯಲ್ವ ಅಲ್ಲಿ ಸಿಂಗಲ್ ಕ್ರೋಶೆ ಹಾಕ್ಕೊಳ್ಳಿ, 2 ಚೈನ್ ಹಾಕ್ಕೊಳ್ಳಿ, ಮತ್ತೊಂದು ಡಬಲ್ ಕ್ರೋಶೆ, ಬೀಡ್ ಸೇರಿಸಿದ ಮೇಲೆ ನೆಕ್ಸ್ಟ್ ಒಂದು ಡಬಲ್ ಕ್ರೋಶೆ, ಆಮೇಲೆ 2 ಚೈನು, ಸಿಂಗಲ್ ಕ್ರೋಶೆ. ಆ 3 ಚೈನಲ್ಲೇ ಬರಬೇಕು ಇದೆಲ್ಲನೂ. ನೋಡಿ ಈ ಥರ ಪುಟ್ಟದಾದ ಒಂದು ಪೆಟಲ್ ಬರುತ್ತೆ. ತಾವರೆ ಎಸಳು ಥರ ಉದ್ದ ಎಸಳು ಪೆಟಲ್ ಬರುತ್ತೆ, ಲೋಟಸ್ ಪೆಟಲ್ ಥರ. ಮತ್ತು ಬ್ಯಾಕ್ ಸೈಡಲ್ಲಿ ನೆಕ್ಸ್ಟ್ ಬೀಡ್ನ ಬ್ಯಾಕ್ ಸೈಡಲ್ಲಿ ಸಿಂಗಲ್ ಕ್ರೋಶೆ, 2 ಚೈನು, ಒಂದು ಡಬಲ್ ಕ್ರೋಶೆ, ಬೀಡ್, ಈ ಥರ ಸ್ಮಾಲ್ ಬೀಡ್ ಸೇರಿಸ್ಕೊಂಡಿದ್ದೀನಿ. ಆಮೇಲೆ ಇನ್ನೊಂದು ಡಬಲ್ ಕ್ರೋಶೆ ಅದೇ 3 ಚೈನಲ್ಲಿ, ಮತ್ತು 2 ಚೈನು, ಸಿಂಗಲ್ ಕ್ರೋಶೆ. ಈ ಥರ ಮಾಡ್ತಾ ಹೋಗಿ. ಇದು ಕೊನೆಯ ಪೆಟಲು, ಚಿಕ್ಕ ಚಿಕ್ಕ ಪೆಟಲ್ಗಳು ಬರುತ್ತೆ. ಇದನ್ನು ನೆಕ್ಸ್ಟ್ 3 ಚೈನಲ್ಲಿ ಲಾಕ್ ಮಾಡಿ ಲಾಕಲ್ಲಿ ಲಾಕ್ ಮಾಡಿ ನೆಕ್ಸ್ಟ್ ಅಷ್ಟೇ. ಮತ್ತು 3 ಚೈನ್ ಹಾಕ್ಕೊಳ್ಳಿ ಕುಚ್ಚಿಗೆ, ಮತ್ತು ಅದರ ನೆಕ್ಸ್ಟ್ ಆರ್ಚನ್ನು ಮಾಡ್ಕೊಳ್ಳಿ. ಇದೇ ಥರ ಎಲ್ಲ ಆರ್ಚ್ಗಳು ಮಾಡ್ಕೊಳ್ಳಿ. ಈ ಥರ ಚೆನ್ನಾಗಿ ಕಾಣಿಸುತ್ತೆ. ಈ ಥರ ಪ್ಲೇನಾಗಿ ಬಿಟ್ಕೋಬೋದು ನೀವು ಆರ್ಚ್ಗಳನ್ನು, ಏನು ಮಾಡ್ದೇ ಚೆನ್ನಾಗಿರುತ್ತೆ. ಆ ಮಧ್ಯ 3 ಚೈನಲ್ಲಿ ಕುಚ್ಚು ಹಾಕ್ಕೊಂಡ್ರೆ ಆಯಿತು. ಆದರೆ ನಾನೀಗ ಏನು ಮಾಡ್ತೀನಿ ಅಂದರೆ, ಒಂದು ಹಾಫ್ ಪರ್ಲ್ ಬೀಡ್ ಇದೆ ನನ್ನ ಹತ್ರ, ಅದನ್ನು ಅಂಟಿಸ್ಕೊಳ್ತಿದ್ದೀನಿ. ಅಂದರೆ ಹಾಫ್ ಮಾಡಿರೋಂಥ ಪರ್ಲ್ ಬೀಡನ್ನು ಹಾಫ್ ಮಾಡಿರ್ತಾರೆ ಮಧ್ಯದಲ್ಲಿ, ಆ ಥರದ್ದು. ಅದರಲ್ಲಿ ಹೋಲ್ ಇಲ್ಲ, ನೀವು ಇದು ಕ್ರೋಶೆ ಮಾಡುವಾಗ ಯೂಸ್ ಮಾಡೋಕ್ಕಾಗಲ್ಲ. ಇದನ್ನು ಗಮ್ ಹಾಕಿ ನಾನು ಮಧ್ಯೆ ಅಂಟಿಸ್ಕೊಳ್ತಾ ಇದ್ದೀನಿ. ತುಂಬ ಚೆನ್ನಾಗಿ ಕಾಣಿಸುತ್ತೆ. ಆ ಥರ ಗಮ್ ಮಾಡಿಕೊಂಡ್ರೆ ಈ ಥರ ಗಮ್ ಹಾಕ್ಕೊಂಡು ನೀಟಾಗಿ ಇಲ್ಲಿ ಮಧ್ಯದಲ್ಲಿ ಸೇರಿಸ್ಕೊಳ್ಳಿ. ಆವಾಗ ಬೀಡ್ ಮಧ್ಯದಲ್ಲಿ ಹಾಕಿದಂಗೆ ಇರುತ್ತೆ. ಬೇಕು ಅಂತ ಅಲ್ಲ, ಕಂಪಲ್ಸರಿ ಅಲ್ಲ ಇದು. ನಿಮಗೆ ಬೇಡ ಅಂದರೆ ಮಾಡಬೇಕಾಗಿಲ್ಲ. ನಿಮಗೆ ಬೇಕು ಅಂದರೆ ಇದೇ ಬೇಕು ಅಂದರೆ ಮಾರ್ಕೆಟಲ್ಲಿ ಸಿಗತ್ತೆ ನಿಮಗೆ, ಹಾಫ್ ಪರ್ಲ್ ಬೀಡ್ ಅಂತ, ಹಾಫ್ ಮಾಡಿರೋಂಥದ್ದು ಪರ್ಲ್ ಬೀಡನ್ನು ಹಾಫ್ ಮಾಡಿರುತ್ತೆ. ಇದು ಚೆನ್ನಾಗಿದೆ. ಇದು ನೋಡಿ, ಇದು ಚೆನ್ನಾಗಿ ಕಾಣಿಸುತ್ತೆ. ಎಲ್ಲನೂ ಈ ಥರ ಅಂಟಿಸಿದಾಗ ಚೆನ್ನಾಗಿ ಕಾಣಿಸುತ್ತೆ. ನೋಡಿ, ಒಂದು ಗ್ರ್ಯಾಂಡ್ ಲುಕ್ ಬರುತ್ತೆ. ಅದಕ್ಕೆ ನಾರ್ಮಲ್ಗಿಂತ ಪ್ಲೇನ್ಗಿಂತ ಇದೊಂದು ಗ್ರ್ಯಾಂಡ್ ಲುಕ್ ಬರುತ್ತೆ. ನೀವು ಮಾಡ್ಬೋದು ಇದನ್ನು, ತುಂಬ ಚೆನ್ನಾಗಿ ಕಾಣಿಸುತ್ತೆ. ಮಧ್ಯದ 3 ಚೈನಲ್ಲಿ ಕುಚ್ಚು ಹಾಕ್ಕೊಳ್ಳಿ. ನೋಡಿ, ಇದು ಕುಚ್ಚೆಲ್ಲ ಹಾಕಿ ಆದಮೇಲೆ ಈ ಥರ ಕಾಣಿಸುತ್ತೆ. ಇದು ಗ್ರ್ಯಾಂಡಾಗಿ ಕಾಣಿಸುತ್ತೆ. ಬ್ರೈಡಲ್ ಸ್ಯಾರಿಗಳಿಗೆ ಮಾಡ್ಕೋಬೋದು ನೀವು, ಎಲ್ಲ ಜರಿ ಸ್ಯಾರಿಗಳಿಗೆ, ದೊಡ್ಡ ಸ್ಯಾರಿಗಳಿಗೆ ಮಾಡ್ಕೋಬೋದು. ಚೆನ್ನಾಗಿ ಕಾಣಿಸುತ್ತೆ. ಬೀಡ್ಸು, ಸ್ಮಾಲ್ ಬೀಡ್ಸ್ ಕೂಡ ಉಪಯೋಗಿಸಿದ್ದೀನಲ್ವ, ಚೆನ್ನಾಗಿ ಕಾಣಿಸುತ್ತೆ. ನೀವು ಮಾಡಿ ನೋಡಿ, ನಿಮಗೂ ಇಷ್ಟ ಆಗುತ್ತೆ. ವಿಡಿಯೋ ಇಷ್ಟ ಆಯಿತು ಅಂತ ಅನ್ಕೋತೀನಿ, ಡಿಸೈನು ಇಷ್ಟ ಆಯಿತು ಅಂತ ಅನ್ಕೋತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಚಾನಲ್ ಇದುವರೆಗೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ. ಮುಂದಿನ ವೀಡಿಯೋಂದಿಗೆ ಭೇಟಿಯಾಗೋಣ. ಥ್ಯಾಂಕ್ ಯು.